ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಲ್ಲ ಅಕ್ಕ, ಮೈ ಮೇಲೆ ಜ್ಞಾನ ಇಲ್ಲದೆ ಯಾವ ಕೆಲಸನೂ ಮಾಡಬಾರ್ದು ಅಂತ ನನಗೆ ಬುದ್ಧಿವಾದ ಹೇಳ್ತೀಯ. ನೆನ್ನೆ ಆ ತಪ್ಪು ಮಾಡಿರೋ ಕಾಶಿಗೆ ನಾನು ನೋಡಿದಾಗ ನೀನು ನನಗೆ ಎಷ್ಟೆಲ್ಲ ಬೈದೆ. ಈಗ ನೀನು ಮಾಡಿದ್ದೇನು? ಹೋಗಿ ಹೋಗಿ ಕೌನ್ಸಿಲರ್ ತಮ್ಮನ್ನೇ ಹೊಡೆದಿದ್ಯಲ್ಲ, ಇದು ಸರಿನಾ? ನಾನ್ ಮಾಡಿದ್ರೆ ರೌಡಿಸಮು, ನೀನ್ ಮಾಡಿದ್ದೇನೀಗ? ರಾಜೇ, ಆ ಕಾಶಿ ಕೋಪದಿಂದ ಕುದೀತಿದ್ದಾನೆ. ವಿಜಯಮ್ಮ ಅವನನ್ನ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಕರ್ಕೊಂಡ್ ಬಂದವ್ರೆ. ನಿಮ್ಮ ಅಣ್ಣಂಗ್ ಸ್ವಲ್ಪ ಶಾಂತವಾಗಿರೋದಕ್ಕೆ ಹೇಳು. ಒಡೆಯೋದು ಬಡಿಯೋದು ಮಾಡಿದ್ರೆ ಅವ್ರಿಗೂ ಬರ್ತದೆ. ಇಬ್ರು ಹೆಣ್ಮಕ್ಳು, ಒಬ್ಬಪ್ಪ ಬಿಟ್ರೆ ಇವನ್ ಸಹಾಯಕ್ಕೆ ಯಾರವ್ರೆ? ಆದ್ರೆ ಅವ್ರಿಗೆ 100 ಜನ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಮಾಡಿಸ್ತಾನೆ. ದುಷ್ಟರಿಂದ ದೂರ ಇರು ಅಂತ ಸುಮ್ನೆ ಹೇಳಿಲ್ಲ. ಅಕ್ಕ, ನಾನೇನ್ ಮಾತಾಡ್ತಿದ್ದೀನಿ, ನೀನೇನ್ ಹೇಳ್ತಿದ್ಯಾ? ಅವನೇನಾದ್ರೂ ನನ್ನ ತಂಟೆಗೆ ಬಂದ್ರೆ ಅಷ್ಟೇ. ಇದೇ ಬೇಡ ಅನ್ನೋದು. ಸಿಟ್ಟಿದೆ, ಬಲ ಇದೆ ಅಂತ ಸಿಕ್ತವ್ರನ್ನೆಲ್ಲ ಒಡೆಯೋದಲ್ಲ. ಸಿಟ್ಟು ಒಂದ್ ಅಸ್ತ್ರ, ಅದನ್ನ ಬೇಕಾದಾಗ ಅಷ್ಟೇ ಉಪಯೋಗಿಸ್ಕೋಬೇಕು. ನಾನೊಂದೇನೋ ಮಾತಾಡ್ತಿದ್ರೆ ಅಕ್ಕ ಒಂದೇನೋ ಮಾತಾಡ್ತಿದ್ದಾಳೆ. ಏನ್ ಮಾಡಿದ್ರು ನಾನೇ ತಪ್ಪು, ನಂದೇ ತಪ್ಪು. ನಾನ್ ಕೆಲಸ ಮಾಡೋ ಜಾಗದಲ್ಲಿ ಹಿಂಗ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳೋ? ಅಪ್ಪ ಕೊಡಿಲ್ಲ ಅದನ್ನ, ನೀನ್ ಸ್ನಾನಕ್ಕೆ ಹೋಗು. ಸರಿ ಕೌನ್ಸಿಲರ್ ಅದಕ್ಕೆ ಜೊತೆ ಜಗಳ ಮಾಡ್ಕೊಂಡು ಈಗಿದು ಸಾಲ್ದು ಅಂತ ಕೊಳಾಯಿ ನೀರಿಲ್ಲ, ಪರಿಹಾರ ಕೊಟ್ಟಿಲ್ಲ, ಅದು ಇದು ಅನ್ಕೊಂಡು ಅಕ್ಕ ತೊಂದರೆ ಮಾಡ್ತಿದ್ದಾಳೆ ಅಂತ ಅವ್ರ ಮನೆಯವ್ರು ಅನ್ಕೊಂಡಿದ್ದಾರೆ. ಅವ್ರೇನಾದ್ರು ಮಾತಾಡಿ ನಾನೇನಾದ್ರು ಅಂದು ಅಣ್ಣನ್ ಸಂಘ ಬಿಟ್ಟೋದ್ರೆ ಏನ್ ಗತಿ? ಬಿಟ್ಟೋದ್ರೆ ಬಿಟ್ಟೋಗುತ್ತೆ ಬಿಡು. ಆಗ್ಲಾದ್ರೂ ಚೆನ್ನಾಗಿ ಓದಿ ಪರೀಕ್ಷೆ ಪಾಸ್ ಮಾಡುವಂತೆ. ಅಕ್ಕ ಏನಾಯ್ತೆ? ಏ ರಾಜೇ, ನೋಡ್ಕೊಂಡು ತಗೊಂಡೋಗತ್ತಲ್ವೇನೆ? ಮೈ ಮೇಲೆ ಒಂಚೂರು ಪ್ರಜ್ಞೆನೇ ಇರಲ್ಲ ಕಣೆ ನಿನ್ಗೆ. ಅಯ್ಯೋ ದೇವ್ರೆ, ತುಂಬಾ ನೋವಾಗ್ತಿದ್ದೇನೋ ರಾಜೇಶ. ಕುದಿಯೋ ನೀರೇ ಚಲ್ಬಿಟ್ಟಿದ್ಯಲ್ಲೇ, ಏನ್ ಮುಖ ನೋಡ್ತಿದ್ಯಾ? ಹೋಗ್ ಮುಲಾಮ್ ತಗೊಂಬ. ಇರು ತರ್ತೀನಿ. ಯಾಕಂಗ್ ಬೈತ್ಯಾ? ದೀಪದ ಕಡ್ಡಿ ತಾಗಿದ್ರೇನೆ ಜೀವ ಹೋದಂಗಾಗುತ್ತೆ. ಅಂತಿದ್ರಲ್ಲಿ ಕುದಿಯೋ ನೀರು. ತುಂಬಾ ನೋವಾಗ್ತಿದ್ದೇನೋ ರಾಜೇಶ. ಅಪ್ಪ, ನೀನೇನಪ್ಪ ನಗ್ತಿದ್ಯಾ? ಇವನ್ ಕಾಲ್ ಸುಟ್ಟೋಗಿದೆ, ಇಲ್ಲಿ ನಿಂಗ್ ನಗು ಬರ್ತಿದ್ಯಾ? ಅದಕ್ಕಲ್ಲ ಕಣವ, ಇವನು ಕಾಲ್ ಮೇಲೆ ಕುದಿಯೋ ನೀರು ಬಿದ್ದೆಟ್ಗೆ ಅಕ್ಕ ಅಂತ ಕೂಗ್ತಾನೆ. ನೀನು ತಮ್ಮ ಅಂತ ಓಡ್ಬತ್ತೀಯ. ಆ ರಾಜಿ ತಪ್ಪಿಲ್ದೇ ಇದ್ರು ಅವಳ ಮೇಲೆ ರೇಗ ಆಡ್ತೀಯ. ನಿಮ್ಮಿಬ್ರು ಪ್ರೀತಿನ ಅದೇನು ಅಂತ ಅರ್ಥ ಮಾಡ್ಕೊಳ್ಳೋದವ ನಾವು. ರಾಜಿ, ಮುಲಾಮ್ ಸಿಗ್ಲಿಲ್ವೇನೆ? ಅಪ್ಪ, ನಾನೋಗ್ ಮುಲಾಮ್ ತಗೊಂಡ್ಬರ್ತೀನಿ, ನೀನ್ ಹಚ್ಚು ಅಂತ ಇರು. ಹೋದವ್ರು ಹೋಗ್ತಾರೆ ಬಿಡ್ರಿ, ಅವ್ರೇನ್ ಕಟ್ಟಾಕೊಳ್ಳಕ್ಕಾಗುತ್ತಾ? ಏನ್ರಿ ಮಾತಾಡ್ತೀರಾ? ಒಂದು ಬಣ ನಮ್ಮಿಂದ ದೂರ ಹೋದ್ರೆ ಸರ್ಕಾರ ಬೀಳುತ್ತೆ. ನಾಳೆ ಮತ್ತೆ ಎಲೆಕ್ಷನ್ ಎದುರಿಸಿ ಸರ್ಕಾರ ಕಟ್ಟಕ್ಕಾಗುತ್ತೇನ್ರಿ? ನಿಮ್ಮಿಬ್ಬರ ಮಾತು ಸರಿ ಇದೆ ಕಣ್ರಯ್ಯ. ಆದ್ರೆ ಹೊರಗಡೆ ದೊಡ್ಡ ಗಲಾಟೆ ನಡೀತಾ ಇದೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಬಣದ ಶಕ್ತಿ ದೊಡ್ಡದಿಲ್ಲ ಅಂತ ಇನ್ನೊಂದು ಬಣದವರು ಮಾತಾಡ್ಕೋತಾ ಇದ್ದಾರೆ. ಈ ಸುಳ್ಳು ಪ್ರಚಾರ ನಾಳೆ ನಮ್ಗಳಿಗೆಲ್ಲ ಸಮಸ್ಯೆ ತರಬಹುದು. ಈ ರೀತಿ ಆಗ್ಬಾರ್ದು ಅಂದ್ರೆ ನಮ್ ಶಕ್ತಿ ಏನು ಅಂತ ತೋರಿಸ್ಬೇಕು ಸರ್. ಒಂದ್ ದೊಡ್ಡ ಪ್ರತಿಭಟನೆ ನಮ್ ಕಡೆಯಿಂದ ಆಗ್ಬೇಕು. ಯಾರಪ್ಪ ನೀನು? ಸರ್ ಒಳಗೆ ಹೋಗ್ಬೇಕಾಯ್ತು. ನಿನ್ನಂಗೆಲ್ಲ ಒಳಗಡೆ ಬಿಡಕ್ ಆಗಲ್ಲ ರೀ. ನಮ್ಮ ಹುಡುಗ ಸರ್. ಬಾ ರಾಜೇಶ್. ಇದು ದೊಡ್ಡವ್ರ ಮೀಟಿಂಗು. ಸಣ್ಣ ಪುಟ್ಟ ಕಾರ್ಯಕರ್ತರನ್ನ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಇವನ್ ನನ್ ಬಲ್ಗೈ ಬಂಟ ಸರ್, ತೊಂದರೆ ಏನಿಲ್ಲ. ಸರ್, ನಮ್ ಶಕ್ತಿ ಪ್ರದರ್ಶನ ನಾವು ಮಾಡೋಣ. ಪ್ರತಿಭಟನೆನ ತುಂಬಾ ದೊಡ್ಡದಾಗೆ ಮಾಡೋಣ. ಆ ಪ್ರತಿಭಟನೆಯಲ್ಲಿ ಯಾರಾದ್ರೂ ಒಬ್ಬ ತನ್ನ ಮೈಗೆ ಬೆಂಕಿ ಹಚ್ಕೊಳಗಾಗ್ಬೇಕು ಸರ್. ಏ ತೀರ್ಥ, ಏನ್ ಮಾತಾಡ್ತಾ ಇದೀಯಾ?
ಬೆಂಕಿ ಹಚ್ಕೊಳ್ಳೋದ? ಬೆಂಕಿ ಹಚ್ಕೊಳ್ಳೋದು ಅಂದ್ರೆ ನಿಜವಾಗ್ಲೂ ಬೆಂಕಿ ಹಚ್ಕೊಳ್ಳೋದಲ್ಲ ಸರ್. ಬೆಂಕಿ ಹಚ್ಕೊಳ್ಳೋ ತರ ನಾಟಕ ಮಾಡೋದು, ಅವರು ಹೆದರ್ಸೋದಷ್ಟೇ. ನಮ್ಮ ಕಾರ್ಯಕರ್ತನ ಕೈಯಲ್ಲಿ ನೀರಿನ ಕ್ಯಾನ್ ಇರುತ್ತೆ. ಆ ನೀರಿನ ಕ್ಯಾನ್ ನ ಅವ್ನ ಮೈ ಮೇಲೆ ಸುರ್ಕೋತಾನೆ. ಅಕ್ಕಪಕ್ಕದಲ್ಲಿರೋ ನಮ್ಮ ಹುಡುಗರೇ ಅವನ್ನ ಕಾಪಾಡ್ತಾರೆ. ಆ ಸುದ್ದಿ ಎಲ್ಲಾ ಚಾನೆಲ್ ಅಲ್ಲೂ ಬ್ರೇಕಿಂಗ್ ನ್ಯೂಸ್ ಆಗಿ ಬರುತ್ತೆ. ನಮ್ಮ ಪವರ್ ಏನು ಅನ್ನೋದು ಇನ್ನೊಂದು ಬಣ್ಣಕ್ಕೆ ಅರ್ಥ ಆಗುತ್ತೆ. ಹೋದವರು ವಾಪಸ್ ಬರ್ತಾರೆ ಸರ್. ತೀರ್ಥ ಹೇಳೋದೇನೋ ಕರೆಕ್ಟ್ ಆಗಿದೆ, ಆದ್ರೆ ಬೆಂಕಿ ಹಚ್ಕೊಳ್ಳೋರು ಬೇಕಲ್ಲ. ಸಾಹೇಬ್ರೆ, ಅಕಸ್ಮಾತ್ ಮೀಡಿಯಾದವ್ರಿಗೋ ಪತ್ರಕರ್ತರಿಗೋ ಅದು ನೀರು ಅಂತ ಗೊತ್ತಾದ್ರೆ ಅಷ್ಟೇ, ನಮ್ಮನ್ನ ಹುರಿದು ಮುಕ್ಬಿಡ್ತಾರೆ. ಆಮೇಲೆ ನಾವು ಹೀರೋ ಆಗಕ್ಕೋಗಿ ಜೀರೋ ಆಗ್ಬಿಡ್ತೀವಿ ಅಷ್ಟೇ. ಕರೆಕ್ಟ್, ಆಂಜನಪ್ಪ ಹೇಳ್ತಾರದು ಕರೆಕ್ಟ್ ಆಗಿದೆ. ಹಾಗಾದ್ರೆ ಬೆಂಕಿ ಹಚ್ಕೊಳ್ಳೋವರೆಗೂ ಎಲ್ಲ ರಿಯಲ್ ಆಗಿ ಇರಲಿ. ಬೆಂಕಿ ಹತ್ಕೊಂಡಿದ್ ಕೂಡಲೇ ಇಮ್ಮಿಡಿಯೇಟ್ ಆಗಿ ನಮ್ಮ ಹುಡುಗರು ಕಾಪಾಡಿದ್ರೆ ಹೇಗಿರುತ್ತೆ ಸರ್? ಅದು ತುಂಬಾ ರಿಸ್ಕ್ ಆಗ್ಬೋದು ಸರ್. ತೀರ್ಥ, ರಿಸ್ಕ್ ತಗೊಳ್ದೆ ಯಾವ ಕೆಲಸನೂ ಆಗೋದಿಲ್ಲ. ಒಂದ್ ವೇಳೆ ಬೆಂಕಿ ಹತ್ಕೊಂಡ್ರು ನಿಮ್ಮವ್ರು ಇರ್ತಾರಲ್ಲ, ಕಾಪಾಡ್ತಾರೆ, ಏನೂ ಆಗೋದಿಲ್ಲ ಬಿಡು. ಸರ್ ಆದ್ರೂ ಅದು ತೀರ್ಥ, ಇವ್ರು ಹೇಳೋದು ಸರಿ ಇದೆ, ಆದ್ರೆ ಬೆಂಕಿ ಹಚ್ಕೊಳ್ಳೋ ದಮ್ಮಿರೋ ಹುಡುಗ ಸಿಗ್ಬೇಕಲ್ಲ. ಅದಕ್ಕೇನು ಸರ್, ದುಡ್ಡು ಕೊಟ್ಟಿವಿ ಅಂದ್ರೆ ಯಾವನಾದ್ರೂ ಬರ್ತಾನೆ. ಬೆಂಕಿ ಹಚ್ಕೊಳ್ಳುವವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರೆ ಆಯ್ತು. ನಾಳೆನೆ ಸಾಲದ್ದು ತಂದ್ಕೊಡು ಅಂತ ಕುತ್ಕೆ ಮೇಲೆ ಕುತ್ಕೊಂಡ್ರೆ ನಾನು ಎಲ್ಲಿಗೆ ಹೋಗ್ತಾ ಇರ್ಲಿ ರಾಜಿ? ಕಾಲೇಜ್ ಫೀಸ್ಗೆ ಸಾಲ ಮಾಡಿದ್ದೀನಿ, ಚೀಟಿ ದುಡ್ಡು ಎತ್ತಿದ್ದೀನಿ, ಅದನ್ನೆಲ್ಲ ಒಂದೇ ದಿನದಲ್ಲಿ ತಂದ್ಕೊಡು ಅಂದ್ರೆ ನಾನು ಎಲ್ಲಿಗೆ ಹೋಗಿ ಸಾಯ್ಲಿ? ನಿಮ್ಮಣ್ಣ ದುಡ್ಕೊ ಬಂದ್ ಕೊಡ್ತಾನ ಕೇಳು. ಸರ್, ನಾನ್ ಬೆಂಕಿ ಹಚ್ಕೋತೀನಿ. ರಾಜೇಶ, ಏನ್ ಮಾತಾಡ್ತಾ ಇದೀಯ ನೀನು? ನೀನ್ ಆಚೆ ಇರು. ಅಣ್ಣ, ಇದು ಬರೀ ನಾಟಕ ಅಲ್ವಾ? ನಾನ್ ಬೆಂಕಿ ಹಚ್ಕೋತಿದ್ದಾಗೆ ನೀವೆಲ್ಲರೂ ಬಂದು ನನ್ನ ಕಾಪಾಡ್ತೀರಾ. ನಿಮ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಣ್ಣ. ಶಭಾಷ್ ತೀರ್ಥ, ಕಾರ್ಯಕರ್ತರನ್ನ, ನಂಬಿಕಸ್ಥರನ್ನ ಹೀಗೆ ಉಳಿಸ್ಕೋಬೇಕು. ಒಂದೇ ಮಾತಿಗೆ ನಿನಗೋಸ್ಕರ ಜೀವ ಕೊಡ್ತೀನಿ ಅನ್ನಲ್ಲ, ಇವನು ಮಾಡ್ತಾನೆ, ಖಂಡಿತ ಮಾಡ್ತಾನೆ. ನೋಡ್ರಯ್ಯ, ಹುಡುಗರನ್ನ ಬೆಳೆಸೋದಂದ್ರೆ ಹೀಗೆ. ನೀನು 1 ಲಕ್ಷ ಕೊಟ್ರೆ ಬರ್ತಾರೆ ಅಂತೀಯ, ಆದ್ರೆ ತೀರ್ಥ ಪ್ರಾಣ ಕೊಡುವಂತ ಹುಡುಗರನ್ನ ಜೊತೆಲಿಟ್ಕೊಂಡು ಬೆಳೆಸ್ತಾ ಇದ್ದಾನೆ. ಇದು ಕಣೆ ನಾಯಕತ್ವ ಅಂದ್ರೆ. ತೀರ್ಥ, ಇದಕ್ಕೆಲ್ಲ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನೀನೇ ಮಾಡು, ಆದ್ರೆ ಈ ವಿಷಯ ಎಲ್ಲೂ ಆಚೆ ಬರಬಾರ್ದು. ಹುಷಾರು. ನೀವು ಅಷ್ಟೇ. ಯಾವನ್ ಎಷ್ಟೆಷ್ಟು ಬಡ್ಡಿ ಕೊಡ್ಬೇಕೋ ಎಲ್ಲ ಲೆಕ್ಕ ಹಾಕು. ಬಡ್ಡಿಗೆ ಚಕ್ರ ಬಡ್ಡಿ ಸೇರಿಸಿ ವಸೂಲಿ ಮಾಡ್ತೀನಿ. ನನ್ನೇ ಸ್ಟೇಷನ್ ಮೆಟ್ರೋ ಹಚ್ತಾರಲ್ಲ ಅವರು. ಐತೆ ನನ್ನ ಮಕ್ಳಿಗೆ ಮಾರಿ ಹಬ್ಬ. ಯಾರ ಮನೆಯಲ್ಲೂ ಮಲಗಕ್ ಮಂಚ ಕೂರ ಕುರ್ಚಿ ಇರ್ಬಾರ್ದು ಕಣ್ಮಗ. ಯಾರಿಗೆ ಕಟ್ಟಕ್ಕಾಗಲ್ವೋ ಅವ್ರ ಮನೆ ಪಾತ್ರೆ ಪಗಡಿನೂ ಬಿಡ್ಬೇಡ, ಎಲ್ಲ ಬೀದಿ ಬಿಸಾಕು. ಮಾಡೋಣ ಅವ್ರಿಗೆ. ಇರು, ಲೆಕ್ಕ ಹಾಕ್ತೀನಿ. ಕಾಶಿ, ಕಾಶಿ, ಕಾಶಿ,
ಯಾಕ್ಲಾ ಏನಾಯ್ತು? ಎದುರು ಬೇಡ ಹೇಳು. ನಮ್ಮ ಕಾರ್ಪೊರೇಟರ್ ಶಂಕರಣ್ಣ ಕಡೆಯಿಂದ ಒಂದು ಬೆಂಕಿ ಸುದ್ದಿ ಬಂದಿದೆ. ಪಕ್ಷದ ವಿಚಾರವಾಗಿ ಪ್ರತಿಭಟನೆ ಮಾಡ್ತಿದಾರಲ್ಲ, ಅದರಲ್ಲಿ ಆ ಸುಮನ ತಮ್ಮ ರಾಜೇಶ್ ಮೈಕ್ ಬೆಂಕಿ ಹಚ್ಕೊಳ್ಳೋ ನಾಟಕ ಮಾಡ್ತಿದ್ದಾನಂತೆ. ಸಿಟ್ಟು ನಮ್ಮನ್ನಲ್ಲ ಅವ್ರನ್ನ ಸುಡ್ಬೇಕು ಅಂತಂದ್ಯಲ್ಲಮ್ಮ. ನಿನ್ ಮಾತು ಆ ದೇವ್ರಿಗೂ ಕೇಳಿಸ್ಬಿಡ್ತು ಅನ್ಸುತ್ತೆ. ಅದಕ್ಕೆ ನನಗೆ ಈ ಅವಕಾಶ ಮಾಡಿಕೊಟ್ಟವನೆ. ಆ ರಾಜೇಶಂಗೆ ನಾನೇ ಬೆಂಕಿ ಹಚ್ತೀನಿ. ಒಲೆ ಮೇಲಿಂದ ಪಾತ್ರೆ ಇಳಿಸ್ಬೇಕಾದ್ರೆ ಒಂಚೂರು ನೀರ್ ಸಿಡಿದ್ರೇನೆ ಉರಿಯುತ್ತೆ. ಪಾಪ ಅಷ್ಟು ಕುದೀತಿರೋ ನೀರು ಕಾಲ್ ಮೇಲೆ ಬಿದ್ದೋದು ಎಷ್ಟು ನೋವ್ತಿದ್ಯೋ. ತುಂಬಾ ನೋವಾಗ್ತಿದೆಯೇನೋ ರಾಜೇಶ? ನಂಗಂತೂ ಅಳುನೇ ಬರ್ತಿದೆ. ನೀನ್ ಕುಂಡ್ಕೊಂಡು ಓಡಾಡೋದನ್ನ ನೋಡೋದಕ್ಕೆ ಕಷ್ಟ ಆಗ್ತಿದೆ. ನೋಡು ಎಷ್ಟೊಂದು ಸುಟ್ಟಿದೆ, ಎಷ್ಟು ಉರಿತಿದ್ಯೋ ಏನೋ. ನನ್ ತಲೆ ಮೇಲೆ ಹೊಡಿಬೇಕು ಅಂತ ಅನಿಸ್ತಿದ್ರೆ ಹೊಡಿಯಕ್ ಹೇಳು ರಾಜಿ. ಆದ್ರೆ ನನಗೆ ಹಣಕ್ಕಿಂತ ನಮ್ಮಕ್ಕನ ಮಾನ ಮುಖ್ಯ. ನಮ್ಮಕ್ಕನ ಮಾನ ಯಾರಾದ್ರೂ ತೆಗೆದ್ರೆ ಕೊಲೆನೇ ಮಾಡ್ಬಿಡ್ತೀನಿ. ನಮ್ಮ ಅಕ್ಕನ ಮುಟ್ಟೋದಿರ್ಲಿ, ಕಣ್ಣೆತ್ ನೋಡಿದ್ರೆ ಕಣ್ಗುಡ್ಡೆ ಕಿತ್ಬಿಡ್ತೀನಿ. ನಮ್ಮ ಅಕ್ಕನ ವಿಷಯ ಬಂದ್ರೆ ನಾನ್ ಹೀರೋ ಅಂತಾನೆ ಹೇಳೆ. ಅಕ್ಕ, ಇವತ್ ನನ್ ಕಾಲೇಜ್ ಇಲ್ಲ, ನೀನ್ ಅಂಗಡಿಗೆ ಹೋಗು, ಎಲ್ಲ ಕೆಲಸ ನಾನೇ ಮಾಡಿಟ್ಟಿರ್ತೀನಿ. ಪರೀಕ್ಷೆನೂ ಮುಗೀತು, ಸದ್ಯಕ್ಕೆ ಓದ್ಕೊಳಕ್ ಏನೂ ಇಲ್ಲ. ಅದೆಲ್ಲ ಇರ್ಲಿ, ಬೆಳಿಗ್ಗೆಯಿಂದ ನಿಮ್ಮ ಅಣ್ಣ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲೋಗಿದ್ದಾನೆ? ರಾಜಿ, ಅಬ್ಬಬ್ಬಬ್ಬ, ಏನ್ ನಿಮ್ಮಿಬ್ರು ಪ್ರೀತಿ? ನೀನೆಲ್ಲಿ ಅಂತ ಅವ್ನ್ ಕೇಳಿದ ತಕ್ಷಣ ನೀನ್ ಬಂದ್ಬಿಡ್ತೀಯ, ಅವನೆಲ್ಲಿ ಅಂತ ನೀನ್ ಕೇಳ್ತಿದ್ದಂಗೆ ಅವ್ನ್ ಪ್ರತ್ಯಕ್ಷ ಆಗ್ಬಿಡ್ತಾನೆ. ರಾಜಿ ರಾಜಿ ರಾಜಿ, ಏನಪ್ಪ ಇವತ್ತು ಇಷ್ಟೊಂದು ಜೋರ್ ದನಿಯಿಂದ ಕೂಗ್ತಿದ್ಯಾ? ಏನಣ್ಣ? ನೀನು ಮತ್ತೆ ಅಕ್ಕ ನನ್ ಜೊತೆ ಬನ್ನಿ. ಎಲ್ಲಿಗೆ? ವಿಜಯಮ್ಮನ್ ಮನೆಗೆ. ಏಯ್ ರಾಜೇಶ, ಮತ್ತೆಲ್ಲ ಎಡವಟ್ ಮಾಡ್ಕೊಂಬಂದೆ? ಅದ್ಯಾಕೆ ಪದೇ ಪದೇ ವಿಜಯಮ್ಮನ ಮೇಲೆ ಕಾಲ್ ಕೇರ್ಕೊಂಡು ಜಗಳಕ್ಕೆ ಹೋಯ್ತೀನಿ ನೀನು? ಕರಿತಿರೋದು ಜಗಳ ಮಾಡೋದಕ್ಕಲ್ಲ ಅಪ್ಪ, ವಿಜಯಮ್ಮನ್ ಋಣ ತೀರ್ಸಕ್ಕೆ. ಇದ್ರಲ್ಲಿ 25,000 ಇದೆ. ರಾಜಿ ಕಾಲೇಜ್ ಫೀಸ್ಗೆ ಅಂತ తీసుಕೊಂಡಿದ್ವಲ್ಲ, ಅದನ್ನ ಕೊಟ್ಬಿಟ್ಟು ಬರೋಣ. ಯಾವಾಗ್ಲೂ ರಾಜಕೀಯದಲ್ಲಿ ಸುಮ್ನೆ ಅಲಿತಾ ಇದ್ದೀನಿ ಅಂತ ಹೇಳ್ತಿದ್ರಲ್ಲ,
ಈಗೇನ್ ಹೇಳ್ತೀರಾ? ನಾನ್ ನಂಬ್ಕೊಂಡಿರೋ ಕೆಲಸ ನಾನು ಕೈ ಬಿಡಲ್ಲ ಅಂತ ಗೊತ್ತಿತ್ತು, ಸಂಪಾದಿಸ್ಕೊಂಡ್ ಬಂದಿದ್ದೀನಿ. ಇಷ್ಟೊಂದು ದುಡ್ಡು ಯಾರು ಕೊಟ್ರು ಅಂತ ಕೇಳೆ, ಎಲ್ಲಿಂದ ಬಂತು ಅಂತ ಕೇಳು. ಬೇರೆ ಯಾರು ಕೊಟ್ಟಿಲ್ಲ ಅಕ್ಕ, ಕೊಟ್ಟಿದ್ದು ನಮ್ ಕೌನ್ಸಿಲರ್ ತೀರ್ಥಣ್ಣನೇ. ಒಂದ್ ಕೆಲ್ಸ ಇದೆ, ಅದನ್ನ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡಿದೀನಿ. ಅದಕ್ಕೆ ಅಡ್ವಾನ್ಸ್ ಇದು. ಕೌನ್ಸಿಲರ್ ಸಾಹೇಬ್ರಿಗೆ ನಿನ್ನೆ ತಾನೇ ಹೇಳಿದ್ದೆ, ಆಗ್ಲೇ ಕೆಲ್ಸಕ್ಕೆ ಸೇರಿಸ್ಬಿಟ್ರಾ? ಏನ್ ಹಂಗ್ ನಿಂತ್ಬಿಟ್ರಿ? ಹಣ ಹಣ ಅಂತ ಪಾಯ್ ಬಿಡು, ಆ ಎಣದ ಮೇಲೆ ಇದನ್ನ ಎಷ್ಟು. ಅದಕ್ಕೇನಾದ್ರೂ ಪತ್ರ ಬರ್ಕೊಟ್ಟಿದ್ರೆ ಅದನ್ನ ವಾಪಸ್ ಇಸ್ಕೊಂಬರೋಣ ಬನ್ನಿ. ಸುಮ್ನೆ ಓ ಬರವ, ಬೇಗ ಹೋಗ್ಬಾ. ನಮ್ ರಾಜೇಶ ಒಳ್ಳೆ ಬುದ್ಧಿ ಕಲ್ತ್ಬಿಟ್ಟವನೀಗ. ನೋಡ ಸಂಪಾದನೆ ಮಾಡ್ಕೊಂಡ್ ಬಂದವನೇ ನಮ್ ರಾಜೇಶ. ಇನ್ ಮುಂದೆ ಯಜಮಾನ ಕಣಮ್ಮ. ಏ ರಾಜೇಶ, ನೀನ್ ಹಿಂಗೆ ಇದು ಬಿಡ್ಲ, ಅಕ್ಕ ತಂಗಿ ರಕ್ಷಣೆ ಮಾಡ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಡು ಮಗನೇ. ನನ್ನ ಬಗ್ಗೆ ಚಿಂತೆ ಬಿಟ್ಬಿಡು, ನಾನು ನೆಮ್ಮದಿಯಿಂದ ಪ್ರಾಣ ಬಿಟ್ಟು. ಅಯ್ಯೋ ಅಪ್ಪ, ಸಾಯೋ ಮತ್ತೆ ಯಾಕೆ ಆಡ್ತೀಯ? ನನ್ನ ಆಯ್ಸು ಆ ದೇವ್ರು ನಿನ್ಗೆ ಕೊಡ್ಲಿ. ನೀನ್ ಇನ್ನೂ ಬದುಕಿರ್ಬೇಕು. ನಾನು ರಾಜಕೀಯದಲ್ಲಿ ದೊಡ್ಡ ವ್ಯಕ್ತಿ ಆಗೋದನ್ನ ನೋಡಿ ನೀನ್ ಕಣ್ ತುಂಬ್ಕೋಬೇಕು. ಇದಿನ್ನೂ ಶುರು ಅಪ್ಪ, ಮುಂದೆ ನೋಡ್ತಿರು ಇನ್ನು ಏನೇನಾಗುತ್ತೆ ಅಂತ. ನಾನು ಹೇಳ್ದಂಗೆ ಅಕ್ಕನ ಮದ್ವೆನ ಕಾಲೋನಿನೇ ತಿರುಗಿ ನೋಡ್ಬೇಕು, ಹಂಗ್ ಮಾಡ್ತೀನಿ. ಅಕ್ಕ, ಇವನ್ ಶುರು ಮಾಡದೆ ನಿಲ್ಸೋದೇ ಇಲ್ಲ. ಬನ್ನಿ ಹೋಗಿ ದುಡ್ಡು ಕೊಟ್ಬಿಟ್ಟು ಬರೋಣ. ಹೊರಡಿ. ದೇವ್ರೆ, ಬಂದ್ ಕಷ್ಟನೆಲ್ಲ ಪಟ್ಟಂತ ತೀರಿಸ್ತಾ ಇದೆಯಲ್ಲಪ್ಪ. ಹಂಗೆ ನಮ್ ಸುಮ್ನಿ ರಾಜೇಶನ್ ಮುನ್ಸೂನು ಕಡಿಮೆ ಮಾಡಿ ಅವರಿಬ್ರು ಮಾತಾಡಂಗೂ ಮಾಡ್ಬಿಡಪ್ಪ. ವಿಜಯಕ್ಕ, ಏನ್ ಬಂದಿದ್ದು? ನಿಮ್ ಋಣ ತೀರ್ಸೋದಕ್ಕೆ. ನಿಮ್ ಋಣದ ಭಾರ ಹೊರೋ ಶಕ್ತಿ ನಮ್ಗಿಲ್ಲ, ಅದಕ್ಕೆ ಇಳ್ಸೋಗೋಣ ಅಂತ ಬಂದ್ವಿ. ನಿಮ್ ಹತ್ರ ತಗೊಂಡಿರೋ 25,000 ಮತ್ತೆ ಅದ್ರದ್ದು 1 ತಿಂಗಳು ಪಟ್ಟಿ ಇದ್ರಲ್ಲಿದೆ, ತಗೊಳ್ಳಿ ನಿಮ್ ಕಾಸನ್ನ. ಏನ್ ಸುಮಿ, ದುಡ್ಡು ಅನ್ನೋದು ನಿಮಗೆ ಕಾಲ್ ಕಸ ಇದ್ದಂಗೈತೆ. ಬೇಕು ಅಂದಾಗ 1000 ಸಿಗುತ್ತೆ, ಲಕ್ಷನೂ ಹುಡ್ಕೊಂಡ್ ಬರುತ್ತೆ. ನಿನ್ ತಮ್ಮ ದೊಡ್ಡ ಕುಳನೆ ಮಾಡದಂಗ ಅವನೇ. ವಿಜಯಕ್ಕ, ನಾವ್ ಬಡವ್ರೇ ಇರ್ಬೋದು, ಆದ್ರೆ ನಿಯತ್ತಾಗಿ ಬದುಕ್ತಾ ಇದೀವಿ. ಯಾವ್ದೇ ಕೆಟ್ಟ ಕೆಲಸ ಮಾಡ್ಕೊಂಡು ಜೀವನ ನಡ್ಸೋ ಕರ್ಮ ನಮಗ್ ಬಂದಿಲ್ಲ, ಬರೋದು ಇಲ್ಲ. ಈಗ ಸುಮ್ನೆ ಮಾತ್ ಯಾಕೆ? ನಿಮ್ ಸಾಲ ಕೊಡ್ತಿದೀವಲ್ವಾ, ತಗೊಳ್ಳಿ. ತಗೊಳ್ಳೋಣ, ಖಂಡಿತ ತಗೊಳ್ಳೋಣ. ಅದ್ರಾಗ ಏನೈತೆ ಅಮ್ಮ? ಅಷ್ಟಕ್ಕೂ ಇವಳು ತಮ್ಮ ಗಾಳ ಹಾಕಿರೋದು ಕೌನ್ಸಿಲರ್ ಅನ್ನೋ ತಿಮ್ಮಿಂಗ್ಲಕ್ಕೆ. ಆ ತಿಮ್ಮಿಂಗ್ಲಕ್ಕೆ ಅಕ್ಕನ ಮೇಲೆ ಎಷ್ಟು ಅಕ್ಕರೆ ಐತೆ ಅಂತ ನೋಡಿದೀವಲ್ಲ. ಆಸೆ ಇಲ್ದೇನೆ ಯಾರನ್ನ ಆಸರೆ ಆಗ್ತಾರಾ? ರಾಜಿ ಅಣ್ಣ, ನಾವಿಲ್ ಬಂದಿರೋದು ಜಗಳ ಮಾಡೋದಕ್ಕಲ್ಲ. ಅಕ್ಕ ಬರುವಾಗ ಹೇಳಿದ್ಲಲ್ವಾ, ಕೊಚ್ಚೆ ಮೇಲೆ ಕಲ್ ಹಾಕ್ಬಿಡ ಅಂತ. ನೆನ್ಪಿದೆ ತಾನೆ? ನೀನ್ ಯಾರು ಮಧ್ಯ ಮಾತಾಡೋದಕ್ಕೆ? ವಿಜಯಕ್ಕನ ಹತ್ರ ಸಾಲ ತಗೊಂಡಿರೋದು ನಾನು, ಅದನ್ನ ವಾಪಸ್ ಕೊಡ್ತಾ ಇದೀನಿ. ನಡೀರಿ ರಾಜಿ. ಏನ್ಲ ಮಗ, ಇವ್ರು ಹಿಂಗ್ ಮೆರಿತವ್ರೆ. ಮೇರಿಲಿ ದೀಪ ಹಾರಕ್ಕೂ ಮುಂಚೆ ಜೋರಾಗಿ ಉರಿಯುತ್ತಂತೆ. ಊರಿಲಿ ಬಿಡವೋ.